ಇನ್ನು ಬೇಸಿಗೆ ಶುರುವಾಗಿರೋದ್ರಿಂದ ಸಾಕಷ್ಟು ಜನ ಮನೆ ಮೇಲ್ಛಾವಣಿ ಮೇಲೆ ಮಲ್ಕೊಳ್ತಾರೆ, ಇಲ್ಲಾಂದರೆ ಮನೆ ಹೊರಗಡೆ ಮಲ್ಕೊಳ್ತಾರೆ. ಹಾಗಾಗಿ ಸಾಕಷ್ಟು ಡೇಂಜರ್ ಇರ್ತದೆ. ಯಾಕಂದರೆ ಬೇಸಿಗೆ ಇದೆ, ಸೆಕೆ ಇದೆ ಅಂದ್ಕೊಂಡು ಮಲಗುವಾಗ ಅಲ್ಲಿ ಮನೆ ಮುಂದ್ಗಡೆ ಸಾಕಷ್ಟು ಈ ಹಾವು ಬಂದರೆ ಭಾಳ ಹುಷಾರಾಗಿರ್ಬೇಕಾಗ್ತದೆ. ಈಗ ರಾಯಚೂರಿನಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಬೇಸಿಗೆ ಸೆಕೆ, ಮನೆ ಮುಂದೆ ಅಲ್ಲಿ ಮಲಗಿದ್ರು ಒಬ್ಬರು ಮಹಿಳೆ. ಆ ಸಂದರ್ಭದಲ್ಲಿ ಹಾವು ಕಚ್ಚಿದೆ. ಇದು ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಆಗಿರುವಂಥ ಘಟನೆ. ಮಾರ್ಚ್ 8ನೇ ತಾರೀಕು ರಾತ್ರಿ 8 ಗಂಟೆ 15 ನಿಮಿಷದ ಸುಮಾರಿಗೆ ನಡೆದಿರುವಂಥ ಘಟನೆ. ವಾರ್ಡ್ ನಂಬರ್ 1ರ ಯಲ್ಲಮ್ಮ ಎಂಬುವವರಿಗೆ ಈಗ ಹಾವು ಕಚ್ಚಿದೆ. ಇನ್ನು ಕಪ್ಪೆ ಓಡಿಸ್ಕೊಂಡು ಮಹಿಳೆ ಮೇಲೆ ಹಾವು ಹರಿದಿದೆ. ಆ ಸಂದರ್ಭದಲ್ಲಿ ಮಹಿಳೆ ಯಲ್ಲಮ್ಮ ಕಾಲಿಗೆ ಸ್ನೇಕ್ ಕಚ್ಚಿ ಎಸ್ಕೇಪ್ ಆಗಿದೆ. ಇನ್ನು ಕೂಡಲೇ ಸಿಂಧನೂರು ಖಾಸಗಿ ಆಸ್ಪತ್ರೆಗೆ ಮಹಿಳೆಯನ್ನು ದಾಖಲು ಮಾಡ್ತಾರೆ. ನೋಡಿ, ಮಾರ್ಚ್ 8ನೇ ತಾರೀಕು ಪಾಪ ಹೇಳಿ ಕೇಳಿ ಈ ರಾಯಚೂರು, ಯಾದಗಿರಿ, ಕಲಬುರಗಿ ಅಂದರೆ ಬಿಸಿಲು ನಾಡೋದು, ಸದಾ ಬಿಸಿಲು ಇರ್ತದೆ. ನೋಡಿ, ಅಲ್ಲಿ ಹಾವು ಬಂದಿರುವಂಥ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದು ಕಪ್ಪೇನು ಓಡಿಸ್ಕೊಂಡು ಬರ್ತದೆ. ಅಲ್ಲಿ ಪಾಪ ಸೆಕೆ ಅಂತ ಅಲ್ಲಿ ಯಲ್ಲಮ್ಮ ಮಲಗಿರ್ತಾರೆ, ಅವರಿಗೆ ಕಚ್ಚಿಬಿಡ್ತದೆ ಕಾಲಿಗೆ. ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ವಾರ್ಡ್ ನಂಬರ್ 1ರ ಯಲ್ಲಮ್ಮ ಎಂಬುವವರಿಗೆ ಕಚ್ಚಿದಂತಹ ಹಾವು ಅದು. ಕಾಲಿನ ಮೇಲೆ ಹಾವು ಹರಿಯುತ್ತೆ. ಆ ಸಂದರ್ಭದಲ್ಲಿ ಮಹಿಳೆ ಯಲ್ಲಮ್ಮ ಕಾಲಿಗೆ ಕಚ್ಚಿ ಎಸ್ಕೇಪ್ ಆಗುತ್ತೆ. ಸಿಂಧನೂರು ಖಾಸಗಿ ಆಸ್ಪತ್ರೆಗೆ ಮಹಿಳೆಯನ್ನು ಈಗ ದಾಖಲು ಮಾಡಿದ್ದಾರೆ. ಆ ದೃಶ್ಯ ಗಮನಿಸ್ತಾ ಇದ್ದೀರಾ. ಇದು ಮೊನ್ನೆ 8ನೇ ತಾರೀಕು ಆಗಿರುವಂತಹ ಘಟನೆ. ಇದು ರಾತ್ರಿ ಅವರು ಮಲಗಿದ್ದಾರೆ. ಸುಮಾರು ಒಂದು 8 ಕಾಲಿಗೆ ಆಗಿರುವಂತಹ ಘಟನೆ ಅದು. ನೋಡಿ, ಆದಷ್ಟು ಹುಷಾರಾಗಿರಬೇಕಾಗ್ತದೆ. ಯಾಕಂದರೆ ಸೆಕೆ ಇದೆ ಅಂದ್ಕೊಂಡು ನೀವು ಹೊರಗಡೆ ಮಲಗುವಾಗ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಇರುತ್ತೆ ಆ ನಿಟ್ಟಿನಲ್ಲಿ. ಯಾಕಂದರೆ ನೋಡಿ, ಈ ಹಳ್ಳಿ ಪ್ರದೇಶದಲ್ಲೆಲ್ಲ ಸುತ್ತಮುತ್ತ ಕಾಡು ಎಲ್ಲ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಕಾಡು ಪ್ರಾಣಿಗಳು ಜೊತೆಗೆ ಇಂತಹ ಸರೀಸೃಪಗಳೆಲ್ಲ ಮನೆ ಒಳಗಡೆ ಎಂಟ್ರಿಯನ್ನು ಕೊಡ್ತಾ ಇರ್ತವೆ. ಅವು ಆಹಾರ ಹುಡ್ಕೊಂಡು ಬರ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಹುಷಾರಾಗಿರಿ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ಹೇಳಿ ಕೇಳಿ ಈಗ ರಾಯಚೂರು, ಯಾದಗಿರಿ, ಕಲಬುರಗಿ ಆ ಭಾಗ ಎಲ್ಲ ಬಿಸಿಲು ನಾಡು, ಯಥೇಚ್ಛವಾಗಿ ಬಿಸಿಲು ಇರ್ತದೆ. ಸಹಜವಾಗಿ ಅದು ಹೊರಗಡೆ ಮಲಗೋದು ಕಾಮನ್ ಅದು. ಈಗ ಈ ಮಹಿಳೆ ಯಲ್ಲಮ್ಮ ಕೂಡ ಹೊರಗಡೆ ಮಲಗಿದಾಗ ಹಾವು ಕಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಹೇಗಿದೆ ಅವರ ಈಗ ಸ್ಥಿತಿ ಅಂತ? ಒಂದು ಕಡೆ ರಾಯಚೂರ್ನ ಈಗಾಗಲೇ ಬಿಸಿಲು ನಾಡು ಅಂತ ಕರೀತಾರೆ. ಈ ಕಡೆ ಒಂದು ವಾಡಿಕೆ ಕೂಡ ಇರ್ತಕ್ಕಂಥದ್ದು. ರಾಯಚೂರಿಗೆ ಹೋಲಿಸಿದ್ರೆ ಎಲ್ಲ ಕಡೆ 3 ಸೀಸನ್ಗಳಿದ್ರೆ, ಚಳಿಗಾಲ, ಮಳೆಗಾಲ, ಬೇಸಿಗೆ ಅಂತಿದ್ರೆ, ರಾಯಚೂರಿಗೆ ಹೋಲಿಸಿದಂತ ನೋಡಿದಾಗ ಬೇಸಿಗೆ, ಬಿರು ಬೇಸಿಗೆ ಅನ್ನೋ ಒಂದು ಮಾತಿದೆ. ಅದೇ ರೀತಿಯಾಗಿ ಈಗ ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಮನೆ ಮುಂದ್ಗಡೆ ಮಲ್ಕೊಳ್ತಕ್ಕಂಥದ್ದು ಒಂದು ವಾಡಿಕೆ. ಆದ್ರೆ ಈ ಒಂದು ಘಟನೆಯನ್ನು ಸಿಂಧನೂರು ತಾಲೂಕಿನ ಉಮನೂಟಿ ಗ್ರಾಮದಲ್ಲಿ ನಡೆದಿದೆ. ಮಹಿಳೆ ಯಲ್ಲಮ್ಮ ಅನ್ನೋ ಮಹಿಳೆ ಏನು ಸೆಕೆ ಆಗಿರುತ್ತೆ ಅಂತ ಕಾಮನ್ ಆಗಿ 8 ಗಂಟೆವರೆಗೆ, ಅಂದ್ರೆ ಗ್ರಾಮಾಂತರ ಭಾಗದಲ್ಲಿ ಆಲ್ಮೋಸ್ಟ್ 8-8ವರೆಗೆಲ್ಲ ಇಡೀ ಗ್ರಾಮ ಮಲಗಿರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಒಂದು ಮನೆ ಕಡೆಯಿಂದ ಬಂದಿರತಕ್ಕಂತ ಒಂದು 6 ಅಡಿ ಉದ್ದದ ಹಾವು ನೇರವಾಗಿ ಮಲಗಿರುವಂತ ಯಲ್ಲಮ್ಮಗೆ ಕಚ್ಚುತ್ತೆ. ಈಗ ಸದ್ಯ ಅವ್ರನ್ನ ಮನೆಯವರು ಮನೆಗೆ ಹೋದ ತಕ್ಷಣ ಏನೋ ಕಚ್ಚಿರುವಂತ ಒಂದು ಮಾಹಿತಿಯನ್ನ ನೀಡ್ತಿದ್ದಂತೆ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಚಿಕಿತ್ಸೆ ನೀಡಿರ್ತಕ್ಕಂಥದ್ದು. ಈಗ ಆಕೆ ಚೇತರಿಸ್ಕೊಂಡಿರ್ತಕ್ಕಂಥದ್ದು ಆ ಒಂದು ಚಿಕಿತ್ಸೆಗೆ. ಈಗಾಗಲೇ ತಾಲೂಕು ಆಡಳಿತ ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು, ಮನೆ ಹೊರಗಡೆ ಮಲಗುವಂತವರು ಮಂಚ ಹಾಕೊಂಡು ಮಲ್ಕೊಳ್ಳಿ, ನೆಲದ ಮೇಲೆ ಮಲ್ಕೋಬೇಡಿ ಅನ್ನೋ ಒಂದು ಮಾತನ್ನ ಕೂಡ ಈಗ ತಾಲೂಕು ಆಡಳಿತ ಅಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಗ್ರಾಮಾಂತರ ಭಾಗದ ಜನ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಒಂದಷ್ಟು ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ಮಲ್ಕೊಂಡ್ರೆ ಆ ಒಂದು ರೀತಿಯಾದ ಭದ್ರತೆ ಇರುತ್ತೆ ಅಂತ ಹೇಳ್ಬೋದು. ಸಚಿನ್, ಧನ್ಯವಾದ ನೀಲಕಂಠಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.